ಅಮ್ಮ, ನನಗೆ ತುಂಬಾ ಕೋಪ ಬರುತ್ತಿದೆ. ಏಕೆ ಅಂದರೆ ನಮ್ಮ ತರಗತಿಯಲ್ಲಿ ಕೆಲವು ಸ್ನೇಹಿತರು ನಮ್ಮ ವರ್ಗದ ಶಿಕ್ಷಕರಿಗೆ ತಪ್ಪಾಗಿ ದೂರು ನೀಡಿದ್ದಾರೆ. ನಾನು ಏನು ತಪ್ಪು ಮಾಡಿಲ್ಲ, ಏನು ಕೆಟ್ಟದು ಮಾಡದಿದ್ದರೂ ಸುಳ್ಳು ದೂರು ನೀಡಿದ್ದಾರೆ. ಪದೇ ಪದೇ ಇದೇ ರೀತಿ ನನಗೆ ಕಷ್ಟ ಕೊಡುತ್ತಿದ್ದಾರೆ. ನಮ್ಮ ವರ್ಗದ ಶಿಕ್ಷಕರು ನನಗೆ ಬೈದಿದ್ದಾರೆ. ನಾನು ಮಾಡದ ತಪ್ಪಿಗೆ ಬೈಗುಳ ಯಾಕೆ ಕೇಳಬೇಕು? ಆ ಸ್ನೇಹಿತರಿಗೆ ಅರ್ಥ ಆಗುವ ರೀತಿಯಿಂದ ಹೇಳಿದೆ. ಆದರೆ ಈ ವಿಷಯವನ್ನು ಅವರು ಲಘುವಾಗಿ ತೆಗೆದುಕೊಂಡಿದ್ದಾರೆ ಮತ್ತು ನನ್ನನ್ನು ಅಪಹಾಸ್ಯ ಮಾಡಿದ್ದಾರೆ. ಅದಕ್ಕೆ ಆ ಸ್ನೇಹಿತರಿಗೆ ಅರ್ಥ ಮಾಡಿಸುವುದಕ್ಕೆ ಬೇರೆ ಮಾರ್ಗದಿಂದ ಅರ್ಥ ಮಾಡಿಸುತ್ತೇನೆ. ದಂಡಂ ದಶಗುಣಂ ಭವೇತ್ ಅಂದರೆ ಕತ್ತಿಯಿಂದ ಹೊಡೆದರೆ ಅವರಿಗೆ ಅರ್ಥ ಆಗುತ್ತೆ. ಇದು ನಾನು ಮಾಡಿದರೆ ಇನ್ನು ಮುಂದೆ ಆ ಸ್ನೇಹಿತರು ನನ್ನ ಸಹವಾಸಕ್ಕೆ ಬರುವುದಿಲ್ಲ ಮತ್ತು ನನಗೆ ತೊಂದರೆ ಕೊಡುವುದಿಲ್ಲ. ಪ್ರಸಾದ್, ನೀನು ಆ ಕೆಲವು ಸ್ನೇಹಿತರನ್ನು ಕತ್ತಿಯಿಂದ ಹೊಡೆಯುವ ಮೊದಲು ನಾನು ಹೇಳಿದ್ದು ಮಾಡ್ತೀಯಾ? ನೀನು ನಿನ್ನ ಆ ಕೆಲವು ಸ್ನೇಹಿತರಿಗೆ ಸಮಾಧಾನ ಮತ್ತು ತಾಳ್ಮೆಯಿಂದ ಅರ್ಥ ಮಾಡಿಸಿದ್ದೀಯಾ? ಹೌದು ಅಪ್ಪ, ನೀವು ಹೇಳಿರುವ ಹಾಗೆ ನಾನು ಸಮಾಧಾನ ಮತ್ತು ತಾಳ್ಮೆಯಿಂದ ಅರ್ಥ ಮಾಡಿಸಿದೆ. ಆದರೆ ಅವರಿಗೆ ಅರ್ಥ ಆಗುತ್ತಿಲ್ಲ ಮತ್ತು ಒಪ್ಪಿಕೊಳ್ಳುತ್ತಿಲ್ಲ. ನೀನು ನಿಮ್ಮ ಆ ಕೆಲವು ಸ್ನೇಹಿತರನ್ನು ಕತ್ತಿಯಿಂದ ಹೊಡೆಯುವ ಮೊದಲು ನಾನು ನಿನ್ನನ್ನು ಒಬ್ಬರ ಬಳಿ ಕಳಿಸುತ್ತೇನೆ. ಅವರಿಗೆ ನೀನು ಸಹಾಯ ಮಾಡಬೇಕಿದೆ. ಅವರು ಏನು ಹೇಳುತ್ತಾರೋ ಹಾಗೆ ನೀನು ಮಾಡು. ಆಗ ನನಗೆ ನಿನ್ನ ಆಂತರಿಕ ಗುಣ ಗೊತ್ತಾಗುತ್ತೆ. ನಂತರ ನೀನು ಏನು ಮಾಡಬೇಕೆಂದು ನಾನು ನಿನಗೆ ಹೇಳುತ್ತೇನೆ. ಆಯ್ತು ಅಪ್ಪ, ಹಾಗೇ ಆಗಲಿ. ನೀವು ಹೇಳಿದ ಹಾಗೆ ನಾನು ಮಾಡುವೆ ಅಪ್ಪ. ಹರಿ ಓಂ. ನಮಸ್ಕಾರ ವೈದ್ಯರಿಗೆ. ನಾನು ಸತ್ಯನಾರಾಯಣ ರಾಯರು, ನಿಮ್ಮ ಸ್ನೇಹಿತ ಮಾತಾಡ್ತಿರೋದು. ನಾನು ಕೆಲವು ವರ್ಷಗಳ ಮುಂಚೆ ನಿಮಗೆ ಒಂದು ವಿಷಯ ಹೇಳಿದ್ದೆ. ಈಗ ಅದು ಮಾಡುವ ಸಮಯ ಬಂದಿದೆ. ನನ್ನ ಮಗ ಪ್ರಸಾದ್ನನ್ನು ನಿಮ್ಮ ಬಳಿ ಯಾವಾಗ ಕಳಿಸ್ಲಿ? ನಾಳೆ ಕಳಿಸ್ಬೋದಾ? ಓಕೆ, ಸರಿ, ನಾಳೆ ಕಳಿಸುತ್ತೇನೆ. ಧನ್ಯವಾದಗಳು ವೈದ್ಯರೇ. ಪ್ರಸಾದ್, ನನ್ನ ಸ್ನೇಹಿತ ವೈದ್ಯರನ್ನು ನಾಳೆ ನೀನು ಭೇಟಿ ಮಾಡು. ಅವರಿಗೆ ನೀನು ಸಹಾಯ ಮಾಡಬೇಕಿದೆ. ಬಾಪ್ಪ ಪ್ರಸಾದ್, ಹೇಗಿದ್ಯಾ? ಚೆನ್ನಾಗಿದ್ಯಾ? ಬಾ, ನಾನು ಅರ್ಜೆಂಟಾಗಿ ಒಂದು ಆಪ್ರೇಷನ್ ಮಾಡಬೇಕು. ಸ್ವಲ್ಪ ನನಗೆ ಸಹಾಯ ಮಾಡು. ಬಾ, ಅಲ್ಲಿ ಡಾಕ್ಟ್ರದ್ದು ಡ್ರೆಸ್ ಇದೆ, ಅದನ್ನು ಹಾಕ್ಕೊಂಡು ಬಾ. ಯಾವ್ಯಾವ ಇನ್ಸ್ಟ್ರೂಮೆಂಟ್ಸ್ ಕೊಡಬೇಕು ಅಂತ ನಾನು ನಿನ್ಗೆ ಹೇಳ್ತೀನಿ, ಅದನ್ನೆಲ್ಲ ನನಗೆ ಕೊಡು. ಓಕೆ? ಡಾಕ್ಟರ್ ಅಂಕಲ್, ನನಗೆ ತುಂಬ ಭಯ ಆಗ್ತಾ ಇದೆ ನಿಮ್ಗೆ ಸಹಾಯ ಮಾಡೋಕ್ಕೆ. ಯಾಕಂದರೆ ನೀವು ಆಪ್ರೇಷನ್ ಮಾಡುವಾಗ ಪೇಷಂಟ್ನ ಕುಯ್ತೀರಾ, ಅದಾದಮೇಲೆ ಹೊಲಿಗೆ ಹಾಕ್ತೀರಾ. ಇದರಲ್ಲಿ ಪೇಷಂಟು ತುಂಬ ನೋವು ಅನುಭವಿಸ್ತಾರೆ. ಇದನ್ನೆಲ್ಲ ನೋಡಿದ್ರೆ ನನಗೆ ತಲೆ ಚಕ್ಕರ್ ಬರುತ್ತೆ ಮತ್ತು ತುಂಬ ಭಯ ಆಗತ್ತೆ ಅಂಕಲ್. ಪ್ರಸಾದ್, ಈ ಪೇಷಂಟ್ಗೆ ತೊಂದರೆ ಆಗಿದೆ, ಅದನ್ನು ಸರಿ ಮಾಡೋದಕ್ಕೆ ಆಪ್ರೇಷನ್ ಮಾಡ್ತಾ ಇದ್ದೀನಿ. ಏನು ಭಯ ಬೀಳಬೇಡ, ಹೆದರ್ಕೋಬೇಡ, ಅವ್ರಿಗೇನು ತೊಂದರೆ ಆಗೋದಿಲ್ಲ. ಈ ಆಪ್ರೇಷನಿಂದ ಅವ್ರಿಗೆ ಒಳ್ಳೆಯದಾಗುತ್ತೆ. ಆದ್ದರಿಂದ ನೀವು ಭಯ ಬೀಳದೆ ನಾನು ಏನೇನು ಹೇಳ್ತೀನೋ ಅದನ್ನೆಲ್ಲ ನನಗೆ ಕರೆಕ್ಟಾಗಿ ತಕ್ಕೊಡು. ಪ್ರಸಾದ್ ವೈದ್ಯರಿಗೆ ಅವರ ಸಹಾಯಕರಾಗಿ ಸಹಾಯ ಮಾಡುತ್ತಾನೆ ಮತ್ತು ಆಪರೇಷನ್ ಯಶಸ್ವಿಯಾಗುತ್ತದೆ. ರೋಗಿಯು ಬದುಕುಳಿಯುತ್ತಾರೆ. ಆದರೆ ಪ್ರಸಾದ್ ಆಪರೇಷನ್ ಮಾಡುವ ಸಮಯದಲ್ಲಿ ನಡುಗುತ್ತಿದ್ದರು ಮತ್ತು ತುಂಬಾ ಬೆವರುತ್ತಿದ್ದರು. ಶಸ್ತ್ರಚಿಕಿತ್ಸೆಯ ನಂತರ ವೈದ್ಯರು ಪ್ರಸಾದ್ನನ್ನು ಹೊರಡಲು ಹೇಳಿದರು. ಸರ್ ನಮಸ್ಕಾರ. ನೀವೇನೋ ತಪ್ಪು ತಿಳ್ಕೊಂಡಿದ್ದೀರಾ ಅಂತ ನನಗೆ ಅನ್ನಿಸ್ತಾ ಇದೆ. ನಿಮ್ಮ ಮಗ ತುಂಬಾ ಒಳ್ಳೆಯವನು. ಅವನಿಗೆ ಯಾವುದೇ ಕೆಟ್ಟ ಆಲೋಚನೆಗಳಾಗಲಿ ನಕಾರಾತ್ಮಕ ಆಲೋಚನೆಗಳು ಇಲ್ಲ. ಅವನಿಗೆ ರಕ್ತ ನೋಡೋಕ್ಕಾಗೋಲ್ಲ. ಅವನ ಕೈ ನಡುಕ್ತಾ ಇತ್ತು ಮತ್ತು ಅವನು ಸ್ವಲ್ಪ ನಡುಕ್ತಾ ಇದ್ದ. ನಿಜವಾಗಿ ಅವನಿಗೆ ಆಪ್ರೇಷನ್ ಮಾಡೋದ್ರಿಂದ ರೋಗಿಗೆ ನೋವಾಗುತ್ತೆ ಅಂತ ಭಯ ಪಡ್ತಿದ್ದ ಅಷ್ಟೇ, ಬೇರೆ ಏನೂ ಇಲ್ಲ. ಆಪರೇಷನ್ ಥಿಯೇಟರ್ನಲ್ಲಿ ನಿನ್ನ ನಡವಳಿಕೆ ಬಗ್ಗೆ ವೈದ್ಯರು ನನಗೆ ಫೋನ್ ಮೂಲಕ ಎಲ್ಲಾ ವಿಷಯ ಹೇಳಿದ್ದಾರೆ. ನಿನಗೆ ರಕ್ತ ನೋಡಿದ್ರೆ ಭಯ ಮತ್ತು ನೋವಾಗುತ್ತಂತೆ. ನೀನು ಆ ರೋಗಿಯ ಶಸ್ತ್ರಚಿಕಿತ್ಸೆಗೆ ಬೇಕಾಗುವ ಉಪಕರಣಗಳನ್ನು ಕೊಡುವುದಕ್ಕೆ ಹೆದರಿದೆ ಮತ್ತು ಬೆವತ್ಕೊಂಡಿಯಂತೆ. ನಿನ್ನ ಪ್ರಜ್ಞೆ ನಿನಗೆ ಚುಚ್ಚುತ್ತಿತ್ತು ಅಲ್ಲವೇ? ಅದಕ್ಕೆ ನೀನು ಕತ್ತಿಯನ್ನು ಹಿಡಿಯಬೇಡ,
ಅದರ ಬದಲು ಲೇಖನಿಯನ್ನು ಹಿಡಿ. ಲೇಖನಿಯಿಂದ ಕೆಟ್ಟದ್ದನ್ನು ಸರಿಪಡಿಸೋ. ನಾನು ನಿಮ್ಮ ಬೋಧನೆಗಳನ್ನು ಅರ್ಥ ಮಾಡಿಕೊಂಡಿದ್ದೇನೆ. ಆಯ್ತು ಅಪ್ಪ, ನಾನು ನಿಮ್ಮ ಮಾತು ಕೇಳುತ್ತೇನೆ ಮತ್ತು ನಿಮ್ಮನ್ನು ಪಾಲಿಸುತ್ತೇನೆ. ನಾನು ಕತ್ತಿಯ ಬದಲು ಲೇಖನಿಯನ್ನು ಬಳಸುತ್ತೇನೆ. ನನಗೆ ತೊಂದರೆ ಕೊಡುವ ವ್ಯಕ್ತಿಗಳಿಗೆ ಜ್ಞಾನ ಮತ್ತು ಕೌಶಲ್ಯಗಳಿಂದ ಅವರಿಗೆ ಅರ್ಥವಾಗುವಂತೆ ಮಾಡುತ್ತೇನೆ. ಆದರೆ ಒಂದು ವಿನಂತಿ ಇದೆ. ನಿಮ್ಮ ಲೇಖನಿ ನನಗೆ ಬೇಕು. ನೀವು ನನಗೆ ಅದನ್ನು ಕೊಡಬಹುದೇ? ನಿನ್ನ ಪ್ರಜ್ಞಾಪೂರ್ವಕ ಮತ್ತು ಉಪಪ್ರಜ್ಞೆ ಮನಸ್ಸಿನಲ್ಲಿ ಏನು ಇದೆ ಅಂತ ತಿಳಿಯಲು ನಾವು ನಿನಗೆ ಈ ಪರೀಕ್ಷೆಯನ್ನು ಕೊಟ್ಟೆವು. ಕತ್ತಿಗಿಂತ ಲೇಖನಿ ಹರಿತ ಎಂದು ನಿನಗೆ ಗೊತ್ತಾಯ್ತಲ್ವೇ? ಬರವಣಿಗೆ ಹಿಂಸೆಗಿಂತ ಹೆಚ್ಚು ಶಕ್ತಿಶಾಲಿ ಸಾಧನವಾಗಿದೆ. ಜ್ಞಾನವು ಶಕ್ತಿಯಾಗಿದೆ. ನೀನು ಯಾವುದೇ ಲೇಖನಿಯಿಂದ ಬರೆಯಬಹುದು, ಏನು ವ್ಯತ್ಯಾಸ ಇರಲ್ಲ. ಯಾವುದೇ ಲೇಖನಿಗೆ ಬೇಕಾಗಿರುವುದು ಅದರ ಒಳಗೆ ಇರುವ ಶಾಯಿ, ಅಂದರೆ ಜ್ಞಾನ. ನಾವು ನಿನಗೆ ಆ ಜ್ಞಾನವನ್ನು ಕಲಿಸುತ್ತಾ ಇದ್ದೇವೆ. ಅಂದರೆ ಒಳ್ಳೆಯ ಯೋಜನೆ, ಒಳ್ಳೆಯ ಯೋಚನೆಗಳು, ಒಳ್ಳೆಯ ಉದ್ದೇಶ ಮತ್ತು ಒಳ್ಳೆಯ ನಡವಳಿಕೆಗಳು. ಸರಿ, ಮುಂದೆ ಒಂದು ದಿನ ನಮ್ಮ ಲೇಖನಿ ನಿನಗೆ ಕೊಡುತ್ತೇವೆ. ಜೀವನವು ಏರಿಳಿತಗಳಿಂದ ತುಂಬಿದೆ. ನಾವು ಗೆದ್ದರೆ ಹಿಗ್ಗಬಾರದು, ಸೋತರೆ ಕುಗ್ಗಬಾರದು. ಎರಡನ್ನು ಸಮವಾಗಿ ತೆಗೆದುಕೊಳ್ಳಬೇಕು. ಗೆಲುವಿಗಿಂತ ಭಾಗವಹಿಸುವಿಕೆ ಮುಖ್ಯ. ಗೆಲುವು ಮತ್ತು ಸೋಲು ಒಂದೇ ನಾಣ್ಯದ ಎರಡು ಮುಖಗಳು. ಗೆಲುವು ಅಥವಾ ಸೋಲಿನ ನಂತರ ಸಾಧಕರು ವಿಶ್ರಾಂತಿ ಪಡೆಯುವುದಿಲ್ಲ.